ಫ್ರೆಂಡ್ಸ್, ನಾವೀಗ ಒಂದು ಗೋಧಿ ಹಿಟ್ಟಿನ ಹಲ್ವಾ ಮಾಡುವ. ಅದಕ್ಕೆ ಫಸ್ಟಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ತೇನೆ. ತುಪ್ಪ ಮತ್ತು ಅದು ಎಣ್ಣೆ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಗೈಸ್. ನಂತರ ತುಪ್ಪ ಸ್ವಲ್ಪ ಕಮ್ಮಿ ಇದ್ದರಿಂದ ನಾನು ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಈಗ ನಾವು ಬಾದಾಮಿಯನ್ನು ಹುರಿಯುವ. ಬಾದಾಮಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿಯುವ. ಈಗ ನಾವು ಒಂದು ಕಪ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ನೋಡಿ ಗೈಸ್. ಇದನ್ನು ಅದಕ್ಕೆ ಹಾಕಿ ಸ್ವಲ್ಪ ಅರೋಮ ಬರುವ ತನಕ ಹುರಿಯುವ. ಸ್ಲೋ ಬೆಂಕಿನಲ್ಲಿ ಅರೋಮ ಬರುವ ತನಕ ನಾವು ಅದನ್ನು ಹುರಿಯುವ. ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಗೈಸ್, ಅಷ್ಟರ ತನಕ ನಾವು ಇದನ್ನು ಹುರಿಯುವ. ಫ್ರೆಂಡ್ಸ್, ಸಾಕು. ಈಗ ಅದರದ್ದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಅರೋಮ ಬರ್ತದೆ. ಸಾಕು, ಸ್ವಲ್ಪ ಚಂದ ಸ್ಮೆಲ್ ಬರ್ತದೆ. ಸಾಕು, ಈಗ ತಣ್ಣಗಾಗಲಿಕ್ಕೆ ಬಿಡುವ. ಈಗ ಬೆಲ್ಲದ ನೀರನ್ನು ಮಾಡುವ. ಫ್ರೆಂಡ್ಸ್, ನಾನು ಈ ಕಪ್ಪಿನಲ್ಲಿ 1 ಕಪ್ಪು ಬೆಲ್ಲ ಹಾಕಿದ್ದೇನೆ. ಇದರಲ್ಲಿ 1.5 ಕಪ್ ಇಲ್ಲದ್ರೆ 1/4 ಕಪ್ ನೀರನ್ನು ಹಾಕಿದ್ದೇನೆ. ಜಸ್ಟ್ ಅದರಲ್ಲೆಲ್ಲ ಇದು ಕಲ್ಲು ಕಸ ಎಲ್ಲ ಇರ್ತದಲ್ಲ, ಅದಕ್ಕಾಗಿ ಸ್ವಲ್ಪ ಬೆಲ್ಲ ಕರಗಲಿಕ್ಕೆ, ಪಾಕ ಬರಲಿಕ್ಕಲ್ಲ, ಬೆಲ್ಲ ಕರಗುವ ತನಕ ಸ್ವಲ್ಪ ನಾವು ಅದನ್ನು ಬಿಸಿ ಮಾಡುವ. ಫ್ರೆಂಡ್ಸ್, ಈಗ ನಾವು ಬೆಲ್ಲದ ನೀರನ್ನು ಗಾಳಿಸುವ. ಅದರಲ್ಲಿ ಕಸ ಎಲ್ಲ ಇದ್ದದ್ದು ಇದು ಹೋಗ್ತದೆ. ಫ್ರೆಂಡ್ಸ್, ಈಗ ಈ ನೀರನ್ನು ನಾನು ಆಲ್ರೆಡಿ ಬೆಲ್ಲದ ನೀರನ್ನು ಇದು ತಣ್ಣಗಾಗಿದೆ ಮತ್ತು ಹಿಟ್ಟು ಇದು ಮಾಡಿದ್ದು ಇದಾಗಿದೆ. ಈಗ ತಣ್ಣಗಿರುವಾಗಲೇ ಇದಕ್ಕೆ ಹಾಕುವ. ಗ್ಯಾಸಿನಲ್ಲಿ ಇಲ್ಲ. ಈಗ ಇದನ್ನು ಸರಿ ಇಲ್ಲಿಯೇ ಕಲಡಿಸಿ ಗ್ಯಾಸಿನಲ್ಲಿ ಇಡುವ, ಇಲ್ಲದ್ರೆ ಲಂಪ್ಸ್ಗಳು ಬರ್ತದೆ. ಫ್ರೆಂಡ್ಸ್, ಈಗ ಇದು ಗ್ಯಾಸಿನಲ್ಲಿಲ್ಲ, ಈ ಬೀಟರಲ್ಲಿ ಸರಿ ಕಲಡಿಸಿದ್ದೇನೆ. ಇದಕ್ಕೆ 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಿದ್ದೇನೆ. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ. ನೋಡಿ ಫ್ರೆಂಡ್ಸ್, ಸರಿಯಾಗಿ ಇದು ಗ್ಯಾಸ್ನಲ್ಲಿಲ್ಲ, ಗ್ಯಾಸಿನ ಹೊರಗೆ ಇಟ್ಟು ಇದು ಮಾಡಿದ್ದೇನೆ. ಈಗ ಇಲ್ಲದ್ರೆ ಗ್ಯಾಸಿನಲ್ಲಿ ಇಟ್ಟು ಅದು ಬೆಲ್ಲದ ನೀರು ಹಾಕಿದರೆ ಅದಕ್ಕೆ ಲಂಪ್ಸ್ ಬರ್ತದೆ. ಅದು ಸ್ಲೋ ಗ್ಯಾಸ್ನಲ್ಲಿ ಮಾಡಬೇಕು. ಈಗ ಇದನ್ನು ಗ್ಯಾಸ್ನಲ್ಲಿ ಇಡುವ. ಫ್ರೆಂಡ್ಸ್, ಈಗ ನಾನು ಗ್ಯಾಸಿನಲ್ಲಿ ಇಟ್ಟಿದ್ದೇನೆ. ಗ್ಯಾಸಿನಲ್ಲಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ತಿರುಗಿಸ್ತಾ ಇರಬೇಕು. ತಳ ತಾಗಬಾರ್ದು. ಮೀಡಿಯಂ ಫ್ಲೇಮ್ನಲ್ಲಿ ತಿರುಗಿಸ್ತಾ ಇರಬೇಕು. ಅದು ದಪ್ಪಗಾಗಿ ಬರುವ ತನಕ. ಅದರದ್ದು ನಾವು ಎಣ್ಣೆ ಮತ್ತು ತುಪ್ಪ ಹಾಕಿದ್ದು ಅದು ಬಿಟ್ಟು ಕೊಡುವ ತನಕ ನಾವು ಅದನ್ನು ತಿರುಗಿಸ್ತಾ ಇರಬೇಕು. ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾವು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ತಳ ತಾಗಬಾರ್ದು. ಅದು ಎಣ್ಣೆ ಬಿಟ್ಟು ಬರುವಂತ ಪುನಃ ನಾವು ಎಣ್ಣೆ ಮತ್ತು ಅದು ನಾನು ತುಪ್ಪ ಸಹ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ನೋಡಿ ಫ್ರೆಂಡ್ಸ್, ಅದನ್ನು ಹಾಕ್ತೇನೆ ಪುನಃ. ಇದು 1-2-3 ಸಲ ಹಾಕಬೇಕು. ಅದನ್ನು ಸರಿಯಾಗಿ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ, ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್. ಈಗ ನಾವು ಪುನಃ ಎಣ್ಣೆ ಮತ್ತು ತುಪ್ಪವನ್ನು ಹಾಕುವ ಅದರ ಮೇಲೆ. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ, ಅದು ಈಗ ತಳ ಬಿಡಲಿಕ್ಕೆ ಬಂದಿದೆ. ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್, ಈಗ ನಾವು ತುಪ್ಪ ಸವರಿದ ಇದು ಪಾತ್ರೆಗೆ ಹಾಕುವ ಇದನ್ನು. ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ನೋಡಿ, ಈಗ ರೆಡಿಯಾಗಿದೆ. ತಣ್ಣಗಾದ್ಮೇಲೆ ಕಟ್ ಮಾಡುವ. ಫ್ರೆಂಡ್ಸ್, ಈಗ ಈ ಪಾತ್ರೆಯಿಂದ ಫ್ರೆಂಡ್ಸ್ ಇದಕ್ಕೆ ಕೌಚಿ ಹಾಕಿದ್ದೇನೆ. ನೋಡಿ ಫ್ರೆಂಡ್ಸ್, ಗೋಧಿ ಹಲ್ವಾ ರೆಡಿ ಆಗಿದೆ. ಈಗ ನಾವು ಅದನ್ನು ಕಟ್ ಮಾಡಿ ತೋರಿಸ್ತೇನೆ. ಗೋಧಿ ಹಲ್ವಾ ಕಟ್ ಮಾಡಿ ತೋರಿಸಿದ್ದೇನೆ. ನೋಡಿ ಫ್ರೆಂಡ್ಸ್, ಹೇಗೆ ಕಾಣ್ತಾ ಇದೆ ನೋಡಿ. ಈಗ ಅಂದರೆ ನಾನು ಸ್ವಲ್ಪ 1 ಚಿಟಿಕೆಯಷ್ಟು ಉಪ್ಪು ಹಾಕಿದ್ದೇನೆ. ಮತ್ತು ಇದು ನನ್ನ ಹತ್ರ ಬೀಜ ಇಲ್ಲ, ಬಾದಾಮಿಯದೇ ಪೀಸ್ ಹಾಕಿದ್ದೇನೆ. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ. ಈ ವಿಡಿಯೋ ಇಷ್ಟ ಆದರೆ
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನಾನೀಗ ಗೋಧಿ ಹಲ್ವ ಕಟ್ ಮಾಡಿ ತೋರಿಸಿದ್ದೇನೆ ನೋಡಿ ಫ್ರೆಂಡ್ಸ್, ಹೇಗೆ ಕಾಣ್ತಾ ಇದೆ ನೋಡಿ. ಒಮ್ಮೆ ಈ ರೀತಿ ಮಾಡಿ ಟ್ರೈ ಮಾಡಿ. ಸ್ವಲ್ಪ ಇದು ಸ್ಮೂತ್ ಆಗಿದೆ. ಕಟ್ ಮಾಡುವಾಗ ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ, ಪೀಸಸ್ ಹೇಗೆ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್, ತುಂಬ ಚೆಂದ ಆಗ್ತದೆ ಇದು. ನನ್ನ ಹತ್ರ ಬೀಜ ಇಲ್ಲದ ಕಾರಣ ನಾನು ಖಾಲಿ ಬಾದಾಮಿ ಹಾಕಿ ಮಾಡಿದ್ದೇನೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.